ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಗೆ ತೆರೆ ಬಿದ್ದಿದೆ. ಇನ್ನೇನಿದ್ರು ಮೇ 23ರತ್ತ ಎಲ್ಲರ ಚಿತ್ತ. ಇವತ್ತು 14 ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ ಶಾಂತಿಯುತ ವೋಟಿಂಗ್ ನಡೆದಿದೆ. ಹಲವು ಗಣ್ಯರು ಮತದಾನದಲ್ಲಿ ಪಾಲ್ಗೊಂಡ್ರು. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಸಂಪೂರ್ಣ ತೆರೆ ಬಿದ್ದಿದೆ. ಕಳೆದ ಗುರುವಾರ ನಡೆದ ಮೊದಲ ಹಂತದ ಮತದಾನದ ಬಳಿಕ ಇಂದು ಎರಡನೇ ಹಂತದ ವೋಟಿಂಗ್ ಬಹುತೇಕ ಶಾಂತಿಯುತವಾಗಿ ಮುಕ್ತಾಯವಾಗಿದೆ. ಅಭ್ಯರ್ಥಿಗಳು, ಗಣ್ಯರು, ಪ್ರಮುಖ ನಾಯಕರು ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದರು. ಎರಡನೇ ಹಂತದ ಹೈ ವೋಲ್ಟೇಜ್ ಕದನ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಪುತ್ರ ರಾಘವೇಂದ್ರ ಮತದಾನ ಮಾಡಿದ್ರು. ಇದಕ್ಕೂ ಮೊದಲು ಅವರ ಆರಾಧ್ಯ ದೈವ ಹುಟ್ಟರಾಯ ಸ್ವಾಮಿ ದೇಗುಲಕ್ಕೆ ತೆರಳಿ ದೇವರ ದರ್ಶನ ಪಡೆದರು. ದಾವಣಗೆರೆ ಕ್ಷೇತ್ರದ ಅಭ್ಯರ್ಥಿ ಜೆಎಂ ಸಿದ್ದೇಶ್ವರ ದಂಪತಿ ಕೂಡ ದೇಗುಲಕ್ಕೆ ಹೋಗಿ ಬಂದು ಮತದಾನ ಮಾಡಿದ್ರು. ಅತ್ತ ಕಲಬುರಗಿಯಲ್ಲಿ ಖರ್ಗೆ ಕುಟುಂಬ ಮತದಾನದಲ್ಲಿ ಪಾಲ್ಗೊಂಡಿತ್ತು. ರಾಘವೇಂದ್ರ ಅವರು ದೇವೇಗೌಡ, ಕುಮಾರಸ್ವಾಮಿ, ರೇವಣ್ಣ ಬಂದು ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿದ ಮೇಲೂ ಸಹ 100ಕ್ಕೆ 100 1.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ರಾಘವೇಂದ್ರ ಗೆಲ್ತಾರೆ. 14 ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆನೂ ಸೋಲ್ತಾರೆ. 14ರಲ್ಲಿ 12 ಸೀಟ್ ಗೆಲ್ಲೋದು ನಿಶ್ಚಿತ. ಜನ ಎಂಥೂಸಿಯಾಸ್ಟಿಕ್ಲಿ ನನ್ನ ಪರವಾಗಿ ಮತ ಹಾಕ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಹಾಕ್ತಾ ಇದ್ದಾರೆ. ಅದಕ್ಕಾಗಿ ಯಾರೂ ಕೂಡ ನಮ್ಮವರು ಅಳೆಗಾಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವರೆಲ್ಲ ಕಾರ್ಯಕರ್ತರು ಯಾರು ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ, ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರೆಲ್ಲರಿಗೆ ನಾನು ಅಭಿನಂದಿಸ್ತೇನೆ. ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ಗ್ರಾಮದಲ್ಲಿ ಜೊಲ್ಲೆ ದಂಪತಿ ಮತ್ತು ಕೊಪ್ಪಳದ ಹಿಟ್ನಾಳ್ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ ಹಿಟ್ನಾಳ್ ದಂಪತಿ ಮತದಾನ ಮಾಡಿದರು. ಹಾಗೆಯೇ ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸುರೇಶ್ ಅಂಗಡಿ ಕುಟುಂಬ ಸಮೇತರಾಗಿ ಹಕ್ಕು ಚಲಾಯಿಸಿದರು. ದಾವಣಗೆರೆಯ ಹೊನ್ನಾಳಿಯಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ಪಿ ಮಂಜಪ್ಪ ದಂಪತಿ ಮತದಾನ ಮಾಡಿದರು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಕುಟುಂಬ, ವಿಜಯಪುರದಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸುನೀತಾ ಚೌಹಾಣ್, ಹಾವೇರಿಯ ಹಾನಗಲ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಉದಾಸಿ, ಧಾರವಾಡದಲ್ಲಿ ಮೈತ್ರಿ ಅಭ್ಯರ್ಥಿ ವಿನಯ್ ಕುಲಕರ್ಣಿ, ಬಾದಾಮಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್, ಶಿರಸಿಯಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಮತದಾನ ಮಾಡಿದರು. ಮತದಾನ ಮಾಡಿದ ಬಳಿಕ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಭಾವುಕರಾದರು. ಎಂದೂ ಕಾಣದ, ಎಂದೂ ಅರಿಯದ ವಾತಾವರಣ ಈ ಚುನಾವಣೆಯಲ್ಲಿ. ಕಾರಣ ಏನು ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ನಮ್ಮ ನಾಯಕ ನರೇಂದ್ರ ಮೋದಿಯವರು. ನಾವು ಭಾಳ ಜನರಿಗೆ ನಾನೇ ಪ್ರಶ್ನೆ ಮಾಡಿದೆ, ನೀವು ಮಾಡೋ ಪ್ರಶ್ನೆಗಳನ್ನ ಜನರಿಗೆ ಮಾಡಿದೆ. ನೀವು ಯಾಕ್ರಿ ನಮಗೆ ಓಟ್ ಹಾಕ್ತೀರಿ ಅಥವಾ ಮೋದಿ ಸಾಹೇಬ್ರಿಗೆ ಅಂದ್ರೆ, ನೋಡ್ರಿ ಈ ದೇಶದ ಹಳ್ಳಿ ಭಾಷಾದಾಗ ಹೇಳ್ತಾರೆ, ಈ ದೇಶದಾಗ ಯಾರ್ಯಾರೇ ನಮಗೆ ರಕ್ಷಣೆ ಮಾಡ್ತಾರೆ ಅಂದ್ರೆ ಅದು ನರೇಂದ್ರ ಮೋದಿ ಅವ್ರ ಕಡೆಯಿಂದ ಸಾಧ್ಯ ಅನ್ನೋ ಕಾರಣಕ್ಕೆ ನೋಡ್ರಿ ನಾವು ಓಟ್ ಹಾಕ್ಲಕತ್ತಿದ್ದೇವೆ ಅಂತ ಅವ್ರು ಹೇಳ್ತಾರ. ಹಾಗೆಯೇ ಕೊಪ್ಪಳದ ಹಿಟ್ನಾಳ್ನಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್, ದಾವಣಗೆರೆಯ ಶಿರಮಗೊಂಡನಹಳ್ಳಿಯಲ್ಲಿ ಶಾಸಕ ರವೀಂದ್ರನಾಥ್, ಕಲಬುರಗಿಯ ಸೇಡಂನಲ್ಲಿ ಶಾಸಕ ರಾಜಕುಮಾರ ಪಾಟೀಲ್ ತೆಲ್ಕೂರ್, ಅಥಣಿಯಲ್ಲಿ ಶಾಸಕ ಮಹೇಶ್ ಕುಮಠಳ್ಳಿ, ವಿಜಯಪುರ ಜಿಲ್ಲೆಯ ಸಾಸನೂರಿನಲ್ಲಿ ದೇವರ ಹಿಪ್ಪರಗಿ ಶಾಸಕ ಸೋಮನಗೌಡ ಪಾಟೀಲ್ ಸಾಸನೂರ, ಹೊಸಪೇಟೆಯಲ್ಲಿ ಶಾಸಕ ಆನಂದ್ ಸಿಂಗ್, ಅಂಕೋಲ ಶಾಸಕಿ ರೂಪಾ ನಾಯಕ್ ಪಾಲ್ಗೊಂಡಿದ್ರು. ಅತ್ತ ಬೀದರ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಕಾಶೆಂಪೂರ್, ಸಂಡೂರಿನಲ್ಲಿ ಸಚಿವ ತುಕಾರಾಂ ದಂಪತಿ, ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ದಂಪತಿ ಮತದಾನದಲ್ಲಿ ಪಾಲ್ಗೊಂಡಿದ್ದು. ಬೀದರ್ನ ಭಾಲ್ಕಿಯಲ್ಲಿ ಮೈತ್ರಿ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಕುಟುಂಬ ಸಮೇತರಾಗಿ ಆಗಮಿಸಿ ಮತದಾನ ಮಾಡಿದರು. ಇದಕ್ಕೂ ಮೊದಲು ಭಾಲ್ಕೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಹಿರೇಕೆರೂರಿನಲ್ಲಿ ಶಾಸಕ ಬಿಸಿ ಪಾಟೀಲ್ ಕುಟುಂಬ, ಬಾಗಲಕೋಟೆಯ ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ವೀಣಾ ಕಾಶಪ್ಪನವರ್, ವಿಜಯಪುರದ ನಾಗನೂರಿನಲ್ಲಿ ಲಕ್ಷ್ಮಣ ಸವದಿ, ಗೋಕಾಕ್ನಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ವಿಜಯಪುರದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್, ಹುಟ್ಟೂರು ಕುಟಬೂರಿನಲ್ಲಿ ಶಿವಮೊಗ್ಗ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಮತ ಹಾಕಿದರು. ರಾಜ್ಯದ ಒಬ್ಬ ರೈತ ಆಗಲಿ, ಅವನಿಗಿರೋದು ಒಂದೇ ಒಂದು ಹಕ್ಕು, ಅದು ಈಕ್ವಲ್ ವ್ಯಾಲ್ಯೂ. ಏನು ಅಂತ ಹೇಳಿದರೆ ಒಂದು ಮತ ಹಾಕ್ತಕ್ಕಂಥದ್ದು. ಆ ಮತವನ್ನು ಹಾಕ್ತಕ್ಕಂಥ ಭಾಗ್ಯ ನನಗೆ ಸಿಕ್ಕಿದೆ. ನನಗನ್ಸುತ್ತೆ ನಾನು ಮತ ಹಾಕ್ತಕ್ಕಂಥ ರೀತಿಯಲ್ಲಿ ಇಡೀ ಭಾರತ ದೇಶದ ಒಂದು ಮತ ಈ ದೇಶವನ್ನು ಒಳ್ಳೆ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ನಿರ್ಧಾರವನ್ನು ಮತದಾರರು ತಗೊಂಡಿದ್ದಾರೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಮತವನ್ನು ಹಾಕಿದ್ದೀನಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂದು ಉತ್ತರ ಕರ್ನಾಟಕದ ಹಲವು ಸ್ವಾಮೀಜಿಗಳು ಜನತಂತ್ರದ ಹಬ್ಬದಲ್ಲಿ ಪಾಲ್ಗೊಂಡಿದ್ರು. ಹಾವೇರಿಯ ಹಾನಗಲ್ನಲ್ಲಿ ಹುಬ್ಬಳ್ಳಿಯ 3000 ಮಠದ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿ, ಕೂಡಲ ಸಂಗಮದಲ್ಲಿ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ, ಹುಕ್ಕೇರಿಯಲ್ಲಿ ಹುಕ್ಕೇರಿ ಮಠದ ಸದಾಶಿವ ಸ್ವಾಮೀಜಿ, ಬಣ್ಣದ ಮಠದ ಅಭಿನವ ರುದ್ರ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿ, ದಾವಣಗೆರೆಯಲ್ಲಿ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ ಹಕ್ಕು ಚಲಾಯಿಸಿದರು. ಬ್ಯೂರೋ ರಿಪೋರ್ಟ್, TV5.